ಹೂಡಿಕೆ ಚಿನ್ನ ಎತ್ಕೊಂಡೋಗಿ ಲಾಕರಲ್ಲಿ ಇಡಬೇಕು ಅಷ್ಟೇ. ಇನ್ನೇನು ಅದು ಯೂಸ್ ಆಗಲ್ಲ. ಬೆಳಿಗ್ಗೆ ಒಂದಾಗುತ್ತೆ, ಸಾಯಂಕಾಲ ಹೋಗುತ್ತೆ, ಶೇರಲ್ಲಿ ಅಲ್ಲಲ್ಲ ಕೊಳ್ಳಲ್ಲ ಆಗ್ಬಿಡುತ್ತೆ, ಏನೇನೋ ಮಾಡ್ತಾರೆ. ಸೇಫ್ಟಿ ಪರ್ಪಸ್ ಅಂತ ಬಂದಾಗ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ಗ್ರಾಚಾರ ಕೆಟ್ಟರೆ ನೀವು ಕೈಯಲ್ಲಿ ಕಟ್ಕೊಂಡಿರೋ ಪ್ಲಾಸ್ಟಿಕ್ ವಾಚನ್ನ ಕೂಡ ಬಿಡಲ್ಲ ಜನ, ಮೇಲೆ ಹಾಕೊಂಡು ಹೋಗ್ತಾರೆ. ಅದು ಮಾಂಗಲ್ಯ ಸರ ಇರ್ಬೋದು, ಬೇರೆ ಜ್ಯುವೆಲ್ರಿ ಇರ್ಬೋದು. ನಿಮಗೆ ಪ್ರಾಫಿಟ್ ಅಂತ ಬಂದಾಗ ಚಿನ್ನದ ರೇಟ್ ಈ ತರ ಜಾಸ್ತಿ ಆದಾಗ ಆಗುತ್ತಾ ಅಥವಾ ಕಮ್ಮಿ ಆದಾಗ ಆಗುತ್ತಾ? ನೀವು 3 ಗ್ರಾಮ್ ಖರೀದಿ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಬರುತ್ತಾ, 10 ಗ್ರಾಮ್ ಖರೀದಿ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಬರುತ್ತಾ? ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಈ ಚಿನ್ನದ ಮೇಲೆ ಒಂದಷ್ಟು ಮಂದಿ ಆಭರಣ ಖರೀದಿ ಮಾಡೋದು ಜಾಸ್ತಿ, ಜೊತೆಗೆ ಶೇರ್ ಮಾರ್ಕೆಟ್ ಮುಖಾಂತರ, SIP ಮುಖಾಂತರ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಸಜೆಸ್ಟ್ ಮಾಡೋದು ಯಾವುದು? ಯಾವ ಥರದ ಚಿನ್ನಕ್ಕೆ ನಾವು ನೋಡಿ, ನಮ್ಮ ಭಾರತೀಯರು ಚಿನ್ನದ ಪ್ರೇಮಿಗಳು. ಯಾರು ಕೂಡ ಪೇಪರ್ ಗೋಲ್ಡನ್ನು ಇಷ್ಟಪಡಲ್ಲ. ನಮ್ಮ ಕೇಂದ್ರ ಸರ್ಕಾರ ನನ್ನ ಪ್ರಕಾರ 3-4 ಬಾರಿ ಈ ಗೋಲ್ಡ್ ಬಾಂಡನ್ನು ಇಶ್ಯೂ ಮಾಡಿದ್ದಾರೆ. ಅದ್ರ ಮೇಲೆ ಯಾರೂ ಅಷ್ಟೊಂದು ಆಸಕ್ತಿ ತೋರಿಸಲ್ಲ. ಫಿಸಿಕಲ್ ಗೋಲ್ಡ್ ಇದೆಯಲ್ಲ, ಅದ್ರ ಮೇಲೆ ಎಲ್ಲರೂ ಆಸಕ್ತಿ ತೋರಿಸ್ತಾರೆ. ಆ ಫಿಸಿಕಲ್ ಗೋಲ್ಡಲ್ಲಿ ಕೂಡ 2 ವಿಧಾನ ಇದೆ. ಒಂದು ಹೂಡಿಕೆ ಚಿನ್ನ, ಮತ್ತೊಂದು ಬಳಕೆ ಚಿನ್ನ. ಹೂಡಿಕೆ ಚಿನ್ನ ಅಂದರೆ ಏನು? ಗೋಲ್ಡ್ ಬಿಸ್ಕಟ್ಸು, ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಾರು, ಇದನ್ನು ನಾವು ಹೂಡಿಕೆ ಚಿನ್ನ ಅಂತ ಹೇಳ್ತೀವಿ. ಬಳಕೆ ಚಿನ್ನ ಅಂದರೆ ಆಭರಣ, ಜ್ಯುವೆಲ್ರಿ. ನಾವು ಏನಂದರೆ ಅದನ್ನು ತಗೊಳ್ತೀವಿ, ಬಳಕೆ ಮಾಡ್ತೀವಿ, ಖುಷಿ ಪಡ್ತೀವಿ, ಯಾವಾಗ ಬೇಕೋ ಆವಾಗ ಲಿಕ್ವಿಡಿಟಿನೂ ಮಾಡ್ಕೋತೀವಿ. 2 ಥರನದು ಯೂಸ್ ಆಗುತ್ತೆ. ಹೂಡಿಕೆ ಚಿನ್ನ ಎತ್ಕೊಂಡೋಗಿ ಲಾಕರಲ್ಲಿ ಇಡಬೇಕು ಅಷ್ಟೇ. ಇನ್ನೇನು ಅದು ಯೂಸ್ ಆಗಲ್ಲ. ಮತ್ತೆ ನೀವೇನಾದರೂ ಕೊಟ್ಟು ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಾಗ ಮತ್ತೆ ಮಜೂರಿ ಕೊಡಲೇಬೇಕು. ಸೊ ಆ ಥರ ಇರೋದ್ರಿಂದ ಅವ್ರವ್ರಿಗೆ ಬಿಟ್ಟಿದ್ದು. ಇದು 2 ವಿಧಾನ ಅಂತ ಇದೆ. ಬಟ್ ಪೇಪರ್ ಗೋಲ್ಡು ಇದೆ. ಅದು ಬಾಂಡ್ ಇಶ್ಯೂ ಮಾಡ್ತಾರೆ, ಅದೂ ಇದೆ. ಷೇರು ಮಾರ್ಕೆಟು ಇನ್ವೆಸ್ಟ್ಮೆಂಟ್ ಮಾಡೋರೇ ಬೇರೆಯವರು ಇರ್ತಾರೆ. ಅದರಲ್ಲೇ ಪರಿಣಿತರು ಇರಬೇಕು, ಅದನ್ನೇ ನೋಡ್ಕೊಂಡು ಕೂತಿರ್ಬೇಕು. ಬೆಳಿಗ್ಗೆ ಒಂದಾಗುತ್ತೆ, ಸಾಯಂಕಾಲ ಹೋಗುತ್ತೆ, ಶೇರಲ್ಲಿ ಅಲ್ಲಲ್ಲ ಕೊಳ್ಳಲ್ಲ ಆಗ್ಬಿಡುತ್ತೆ, ಏನೇನೋ ಮಾಡ್ತಾರೆ. ಆಯ್ತಲ್ಲ, ಶೇರನ್ನ ಬಂಡವಾಳ ಹಾಕೋರು ಬೇರೆಯವರು, ಗೋಲ್ಡ್ ಮೇಲೆ ಬಂಡವಾಳ ಹಾಕೋರೆ ಬೇರೆಯವರು ಇರ್ತಾರೆ. ಬಟ್ ಅಲ್ಲಲ್ಲಿ ಅದ್ಲಿ ಬದ್ಲಿ ಆಗ್ತಾ ಇರ್ತದೆ. ಬಟ್ ಸೇಫ್ಟಿ ಅಂತ ಬಂದಾಗ ಇದೇ ಬೆಟರ್ ಅಂತ ಅನ್ಸುತ್ತೆ ಅಲ್ವಾ? ಈಗ ನೀವು ಹೇಳಿದ್ರಿ ಬಳಕೆ ಚಿನ್ನ ಅಂತ ತಗೊಂಡ್ರೆ ಸೇಫ್ಟಿ ಇಶ್ಯೂ ಇದು ಆಗೇ ಆಗುತ್ತೆ. ಬಟ್ ನೀವು ಹೇಳಿದಾಗೆ ಪೇಪರ್ ಚಿನ್ನದ ಬಗ್ಗೆ ಅಷ್ಟೊಂದು ಜನಕ್ಕೆ ಆಸಕ್ತಿ ಇಲ್ಲ ಅಂದ್ರೂ ಸೇಫ್ಟಿ ಪರ್ಪಸ್ ಅಂತ ಬಂದಾಗ ಇದೇ ಬೆಸ್ಟ್ ಅಂತ ಅನ್ಸುತ್ತಲ್ವಾ? ಅಲ್ಲ, ಸೇಫ್ಟಿ ಪರ್ಪಸ್ ಏನಾಗುತ್ತೆ ನಿಮಗೊಂದು ಹೇಳ್ತೀನಿ. ಕೋವಿಡ್ ಬಂದ ಮೇಲೆ ಜನ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಯಾರೂ ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಯಾವ ಟೈಮಲ್ಲಿ ಜೀವ ಹೋಗುತ್ತೆ ಗೊತ್ತಿಲ್ಲ, ಆ ಪರಿಸ್ಥಿತಿ ಇದೆ. ಗ್ಯಾರಂಟಿನೇ ಇಲ್ಲ. ಹೌದು, ಗ್ರಾಚಾರ ಕೆಟ್ಟರೆ ನೀವು ಕೈಯಲ್ಲಿ ಕಟ್ಕೊಂಡಿರೋ ಪ್ಲಾಸ್ಟಿಕ್ ವಾಚನ್ನು ಕೂಡ ಬಿಡಲ್ಲ ಜನ. ಕಳ್ಳರು ಪ್ಲಾಸ್ಟಿಕ್ ವಾಚನ್ನು ಬಿಡಲ್ಲ. 100 ರೂಪಾಯಿ ವಾಚ್ ಇರ್ಬೋದು, ಅದನ್ನು ಕಿತ್ಕೊಂಡು ಹೋಗ್ತಾರೆ. ಅದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಆಭರಣ ಯಾವುದೇ ಇರಲಿ, ನಾವು ಏನು ಹುಷಾರಾಗಿ ಇಟ್ಕೋಬೇಕು ಹಾಗೆ ಇಟ್ಕೋಬೇಕು. ಈಗ ನೋಡ್ತೀರಿ, ಭಾಳ ಜನ, ನಾನು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ, ಮೇಲೆ ಹಾಕ್ಕೊಂಡು ಹೋಗ್ತಾರೆ. ಅದು ಮಾಂಗಲ್ಯ ಸರ ಇರ್ಬೋದು, ಬೇರೆ ಜ್ಯುವೆಲ್ರಿ ಇರ್ಬೋದು. ಆಯ್ತಲ್ಲ, ಆದಷ್ಟು ನಾವು ನಮ್ಮ ಸೆಕ್ಯೂರ್ನ ನಾವು ನೋಡ್ಕೋಬೇಕು. ಹುಷಾರಾಗಿ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು. ನೀವು ಮನೆಗಳಲ್ಲಿ ಹೆಂಗಾದಿರ್ಬೋದು, ಫಂಕ್ಷನ್ಗೆ ಹೋಗಿ, ಬಟ್ ರಸ್ತೆಗಳಲ್ಲಿ ಹೋದಾಗ ಬಂದಾಗ ಸಂಚಾರ ಮಾಡಿದಾಗ ಎಚ್ಚರಿಕೆಯಿಂದ ಇರಬೇಕು. ಅಲರ್ಟ್ ಆಗಿದ್ರೆ ಸಾಕು ಅಷ್ಟೇ. ಆಮೇಲೆ ಇನ್ನೊಂದು ವಿಚಾರ, ಈಗ ಗೋಲ್ಡ್ ರೇಟ್ ಒಂದು ಕಡೆ ಜಾಸ್ತಿ, ಇನ್ನೊಂದು ಕಡೆ ಈಗ ಅಕ್ಷಯ ತೃತೀಯ ಕೂಡ ಬಂತು. ನೀವು ಕಂಪೇರ್ ಮಾಡಿ ಕೂಡ ಹೇಳಿದ್ರಿ, ಅಂದರೆ ನೀವು ಫೀಲ್ಡಿಗೆ ಬಂದಾಗ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ. ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಏನಂತಂದರೆ, ಈ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಈ ಚಿನ್ನ ಬೆಳ್ಳಿ ಅಂಗಡಿ ಮಾಲೀಕರಿಗೆ ಏನಾದರೂ ಪ್ರಾಫಿಟ್ ಜಾಸ್ತಿ ಆಗುತ್ತಾ? ಅಥವಾ ಇವಾಗ ಜನ ಇಷ್ಟೊಂದು ರೇಟ್ ಜಾಸ್ತಿ ಆಯಿತು ಅಂತ ತುಂಬ ಮಂದಿ ಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾರೆ. ಒಂದಷ್ಟು ಮಂದಿ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೂಡಿಕೆ ಮಾಡೋದಕ್ಕೂ ಮುಂದೆ ಬರ್ತಾರೆ. ಬಟ್ ನಿಮಗೆ ಪ್ರಾಫಿಟ್ ಅಂತ ಬಂದಾಗ ಚಿನ್ನದ ರೇಟ್ ಈ ಥರ ಜಾಸ್ತಿ ಆದಾಗ ಆಗುತ್ತಾ ಅಥವಾ ಕಮ್ಮಿ ಆದಾಗ ಆಗುತ್ತಾ ಅಂತ? ನಿಮಗೆ ಒಂದು ಉದಾಹರಣೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಚಿನ್ನದ ರೇಟು 5,000 ರೂಪಾಯಿ ಇತ್ತು. 5,000 ರೂಪಾಯಿ ಇದ್ದಾಗ ನಿಮ್ಮಲ್ಲಿ ಒಂದು 50,000 ರೂಪಾಯಿ ಬಡ್ಜೆಟ್ ಇತ್ತು. 50,000 ರೂಪಾಯಿ ಬಡ್ಜೆಟಲ್ಲಿ 1 ಗ್ರಾಮ್ 5,000 ರೂಪಾಯಿ ಇದ್ದರೆ 10 ಗ್ರಾಮ್ ಖರೀದಿ ಮಾಡ್ತಾ ಇದ್ರಿ. ಇದೇ 15,000 ರೂಪಾಯಿ ಗ್ರಾಮ್ ಆದಾಗ 3 ಗ್ರಾಮ್ ಖರೀದಿ ಮಾಡ್ತೀರಿ. ನೀವು 3 ಗ್ರಾಮ್ ಖರೀದಿ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಬರುತ್ತಾ, 10 ಗ್ರಾಮ್ ಖರೀದಿ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಬರುತ್ತಾ? 10 ಗ್ರಾಮ್.
ಅಲ್ವಾ? 10 ಗ್ರಾಮು 5,000 ಇದ್ದಾಗ ಖರೀದಿ ಮಾಡಿದ್ರಿ, 15,000 ರೂಪಾಯಿ ಆದಾಗ 3 ಗ್ರಾಮ್ ಖರೀದಿ ಮಾಡಿದ್ವಿ. ನನಗೆ ರೇಟ್ ಜಾಸ್ತಿ ಆದಾಗ ನನ್ನ ಪ್ರಾಫಿಟ್ ಕಮ್ಮಿ ಆಗುತ್ತೆ. ರೇಟ್ ಕಡಿಮೆ ಇದ್ದಾಗ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನೀವು ತಗೊಳ್ಳೋ ಕ್ವಾಂಟಿಟಿ ಇದೆಯಲ್ಲ ಅದ್ರ ಮೇಲೆ ಪ್ರಾಫಿಟ್ಟು ನಿರ್ಧಾರ ಆಗುತ್ತೆ, ರೇಟ್ ಮೇಲಲ್ಲ, ಕ್ವಾಂಟಿಟಿ ಮೇಲೆ. ಆಯ್ತಲ್ಲ? ಅದರಿಂದ ನಮಗೆ ರೇಟ್ ಕಮ್ಮಿ ಆಗಬೇಕು ಅಂತಲೇ ನಾವು ಬಯಸೋದು, ಆಗಲ್ವೇ? ತುಂಬ ಜನ ಇನ್ನೇನಪ್ಪ 5,000 ರೂಪಾಯಿ ಬಂದ್ಬಿಡುತ್ತೆ, 7,000 ರೂಪಾಯಿ ಬಂದ್ಬಿಡುತ್ತೆ, 8,000 ರೂಪಾಯಿ ಬಂದ್ಬಿಡುತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ. ಅಷ್ಟೆಲ್ಲ ವ್ಯತ್ಯಾಸಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಪುಟ್ಟ ಕರೆಕ್ಷನ್ಗಳು ಆಗುತ್ತೆ, ಇಲ್ಲ ಅಂತಲ್ಲ, ದೊಡ್ಡ ಮಟ್ಟದಲ್ಲಿ ಆಗಲ್ಲ, ಇಷ್ಟೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.